ರಾಮಾಚಾರ್ಯವರು ನನ್ನ ಪ್ರಶ್ನೆ ಇರೋದಿಲ್ಲ ನೋಡಿ. ಅಯೋಧ್ಯೆ ರಾಮ ಇದನ್ನು ಬಿ ಜೆ ಪಿಯವ್ರು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಾ? ಒಂದೊಂದು ರಾಜ್ಯಗಳಲ್ಲಿ ಒಂದು ದೇವಸ್ಥಾನ ಇದೆ, ನಮ್ಮಲ್ಲಿ ಚಾಮುಂಡಿ ಇದೆ, ಅಲ್ಲಿ ಇನ್ನೊಂದು ಕಡೆ ಕಾಳಿ, ಮುರುಘ, ಅಯ್ಯಪ್ಪ, ಗುರುವಾಯೂರಪ್ಪ, ಪುರಿ ಜಗನ್ನಾಥ, ಅನೇಕ ವೈಷ್ಣೋದೇವಿ, ಅನೇಕ ದೇವಸ್ಥಾನಗಳು ಹೇಳ್ತಾ ಬಂದರು. ಇದನ್ನು ರಾಮನ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಾ ಬಿ ಜೆ ಪಿಯವರು? ಇದನ್ನು ಅವರು ವಶ ಮಾಡ್ಕೊಂಡ್ಬಿಟ್ಟಿದ್ರು. ಬರೀ ಮೋದಿನೇ ಕಾಣಿಸ್ತಾ ಇದ್ರು ನಿನ್ನೆ, ರಾಮನಿಗಿಂತ ಅವರೇ ಫೋಕಸ್ ಜಾಸ್ತಿ ಅಂತ ರಾಮಚಂದ್ರಪ್ಪ ಅವ್ರ ವಾದ. ನೋಡಿ, ಒಂದು ವಿಷಯ ಹೇಳ್ತೀನಿ, ಇದು 500 ವರ್ಷಗಳ ಹೋರಾಟ. 500 ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಅವಾಗ ಯಾವಾಗ ಬಿಜೆಪಿ ಇರಲಿಲ್ಲ, RSS ಇರಲಿಲ್ಲ. 500 ವರ್ಷಗಳ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನ, ತನ್ನ ನಾಗರಿಕತೆಯನ್ನ, ತನ್ನ ಮೂಲ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡ್ಕೊಂಡೇ ಬಂದ್ರು. ಅಲ್ಲಿ ರಾಮ ಇದ್ದ ಕ್ರಿಸ್ತಪೂರ್ವ 300 ಇತಿಹಾಸದ ತೆಗೆದಾಗ ವಿದೇಶಿ ಪ್ರವಾಸಿಗರು ಬಂದು ಬರೆದಿರುವಂತದ್ದು. ಗ್ರೀಕ್ನ ಇತಿಹಾಸಕರು ಅಲ್ಲೊಂದು ಬಾಲರಾಮನ ದೇವಸ್ಥಾನ ಇತ್ತು, ಜನ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಬಿಟ್ಬಿಡಿ, ಇತ್ತೀಚಿನ ದಾಖಲೆಗಳು ಬಿಟ್ಬಿಟ್ಟು ಮೀರ್ ಬಾಕಿಯನ್ನ ಬಿಟ್ಟು ಬಾಬರ್ ಅದನ್ನ ಧ್ವಂಸ ಮಾಡಿಸಿದ ಕ್ಷಣದಿಂದನೂ ಹೋರಾಟ ಮಾಡ್ಕೊಂಡೇ ಬಂದಿದ್ದು. ಅದಕ್ಕೆ ಬಿಜೆಪಿ ಅದಕ್ಕೆ ಸುಮ್ಮನೆ ಅದ್ರ ಜೊತೆ ಒಬ್ಬ ಕಾರ್ಯಕರ್ತರಾಗಿ, ಒಬ್ಬ ಹಿಂದೂವಾಗಿ, ಕರಸೇವಕರಾಗಿ ಜೊತೆಗೆ ನಿಂತ್ಕೊಳ್ತು. ಬಿಜೆಪಿ ಯಾವತ್ತು ರಾಮ ಮಂದಿರದ ಇಶ್ಯೂವನ್ನ ರಾಜಕೀಯವಾಗಿ ನಾವು ಬಳಸಿಲ್ಲ. ಅದನ್ನ ಹೇಳ್ಕೊಂಡು ಬಂದವರೇ ವಿರೋಧ ಪಕ್ಷಗಳು. ಇವ್ರು ಹಿಂಗ್ ಮಾಡ್ತಾರೆ ನಾವು ಸುಮ್ಮನೆ ಇದ್ದು. ನಿನ್ನೆನೇ ಸಾಕ್ಷಿ, ಅದು ಜನರ ಆಂದೋಲನ. ಕಾಂಗ್ರೆಸ್ನವರಿಗೆ ನೀವು ಬೀಸುತ್ತಿರುವ ಬಲೆನಾ? ಖಂಡಿತ ಅಲ್ಲ. ನಾವು ಮಾಡಿರುವಂತದ್ದು ನಾವು ಅದಕ್ಕೆಲ್ಲ ರಾಜಕೀಯವಾಗಿ ಅವ್ರಿಗೆ ಉತ್ತರ ಕೊಡಕ್ ನಮಗೆ ಗೊತ್ತಿದೆ. ರಾಮ ಈ ದೇಶದ ಅಸ್ಮಿತೆ, ಈ ಒಂದು ನಾಗರಿಕತೆ. ನೋಡಿ, ಬರೀ ಭಾರತ ಅಲ್ಲ, ಇಂಡೋನೇಷ್ಯಾ ಮುಸ್ಲಿಂ ದೇಶ, ಅಲ್ಲಿ ರಾಮ ಆದ್ಯ ದೈವ. ಈ ಬುದ್ಧ ದೇಶ ಯಾವುದು? ನಮ್ಮ ಥೈಲ್ಯಾಂಡ್, ಅಲ್ಲಿ ರಾಜನ ಉತ್ತಮ ಈಗ ಅಗ್ರಿ. ರಾಮನನ್ನ ಪೂಜೆ ಮಾಡೋದಕ್ಕೆ 500 ವರ್ಷಗಳ ಕಾಲ ಒಬ್ಬ ಅಜ್ಞಾತವಾಸಿ ಆಗ್ಬಿಟ್ಟಿದ್ದ, ಒಂದು ಟೆಂಟಲ್ಲಿದ್ದ ಬಾಲರಾಮ, ಅವನಿಗೊಂದು ಮಂದಿರ ಕಟ್ಟಬೇಕಾಯಿತು, ಮನೆ ಕಟ್ಟಬೇಕಾಯಿತು, ಎಲ್ಲ ಒಪ್ಕೊಳ್ಳೋಣ ನಾವು. ರಾಹುಲ್ ಗಾಂಧಿ ಒಂದು ಪ್ರತಿಭಟನೆ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿರಲಿಲ್ಲ. ನಾನು ಹೋಗೋದು ಒಂದು ದೇವಸ್ಥಾನಕ್ಕೆ ಹೋಗ್ತೀನಪ್ಪ ಅಂತ. ನಿಮಗೆ ರಾಮ ಹೇಗೋ, ರಾಹುಲ್ ಗಾಂಧಿಗೆ ಆ ಕ್ಷಣಕ್ಕೆ ನಾನು ಶಿವನನ್ನ ಧ್ಯಾನ ಮಾಡಬೇಕು ಅಂತ ಅನಿಸಿರಬಹುದು. ಇದು ಅಪರಾಧವೇ? ಗಲಾಟೆ ಮಾಡ್ತೀನಿ ಅಂತ ಹೇಳಿದ್ರ, ಗಲಾಟೆ ಮಾಡ್ತೀನಿ ಅಂತ ಹೇಳಿದ್ರ ರಾಹುಲ್ ಗಾಂಧಿ. ನಿನ್ನೆ ಪೂಜೆ ಸ್ಟಾರ್ಟ್ ಆಗಿರೋ ಶಿವನಿಂದ. ನೀವು ಅದನ್ನ ಸರಿಯಾಗಿ ಗಮನಿಸಿದ್ರೆ ಶಿವ ರಾಮ ಬೇರೆ ಬೇರೆ ಅಲ್ಲ. ಆಯ್ತಾ? ಅಲ್ಲಿ ನೀವು ಅಸ್ಸಾಂ ವಿಷಯನೇ ಹೇಳಕ್ ಬಂದಿದೀವಿ. ಅಲ್ಲಿ ಯಾವ ದೇವಸ್ಥಾನ ಅಂತ ಮುಖ್ಯ ಅಲ್ಲ. ಅಲ್ಲಿ ಇವರು ಕಾನೂನು ವ್ಯವಸ್ಥೆನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟರು ಅಂತ ಸ್ಥಳೀಯ ಪೊಲೀಸರು ಆ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೂ ಮೋದಿಗೂ ಇವ್ರು ಏನಂತಂದ್ರೆ, ಮಾತಾಡಿದ್ರೆ ಮೋದಿ ಅಂತ ಹೇಳೋದು. ದೇವಸ್ಥಾನಕ್ಕೆ ಯಾಕೆ ಬಿಡ್ಲಿಲ್ಲ ಅಂತ ಅಷ್ಟೇ ಪ್ರಶ್ನೆ. ಅಲ್ಲಿರೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇರೋದು ಪೊಲೀಸ್ ಸ್ಥಳೀಯ ಅಧಿಕಾರಿ ಸಂವಿಧಾನಬದ್ಧವಾಗಿ ಅವನು ಅಧಿಕಾರ ಚಲಾಯಿಸವ್ರೆ. ಹಂಗಂತ ನಾವ್ಯಾರ ಇವರು ಬಿಜೆಪಿ ಅವ್ರು ಇಂಟರ್ಫಿಯರ್ ಆದ್ರು ಅಂತಾರೆ ಏನಾರು ಯಾರು ಮಾತಾಡಿದ್ರೆ, ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವ್ಯಾಕೆ ಇಂಟರ್ಫಿಯರ್ ಆಗ್ಬೇಕು? ಅವರು ಬೇರೆ ರಾಜ್ಯದಲ್ಲೂ ನಮ್ದೇ ಸರ್ಕಾರ ಇತ್ತು, ಅವಾಗ ಅವ್ರು ಬರ್ಲಿಲ್ವೇ? ಇನ್ನು ಮುಂದೆ ಹೋದಾಗ್ಲೂ ನಮ್ಮ ಸರ್ಕಾರಗಳು ಇರಲ್ವೇ? ಅವರಲ್ಲಿ ಚೇಷ್ಟೆ, ರಾಹುಲ್ ಗಾಂಧಿ ಚೇಷ್ಟೆ ಮಾಡಿರೋದಕ್ಕೆ, ಅಲ್ಲಿ ಸ್ಥಳೀಯ ಸಮಸ್ಯೆ ಆಗಿರೋದಕ್ಕೆ ಸ್ಥಳೀಯ ಪೊಲೀಸರು ತಗೊಂಡಿರೋದು. ಅದಕ್ಕೂ ಹೇಮಂತ ಬಿಸ್ವಾಲ್ಗೂ ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಇನ್ಮೇಲೆ ಇದೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇನ್ನೂ ಕೂಡ ಒಂದು 4-4 ವರ್ಷ ಇರಬಹುದು ಅಂತ ಅಂದ್ಕೊಳ್ಳೋಣ, ಅಥವಾ ಅವರ ಪಕ್ಷದ ಸರ್ಕಾರ ಇರಬಹುದು ಅಂತ ಅಂದ್ಕೊಳ್ಳೋಣ. ಇನ್ಮೇಲೆ ನೀವೇನೇ ಪರ್ಮಿಷನ್ ಕೇಳಿದ್ರು ಪೊಲೀಸರ ಮೂಲಕ, ಇದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇದೆ, ರಾಮಾಚಾರ್ಯರಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಬಿಜೆಪಿ ಕಾರ್ಯಕರ್ತ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಗಲಭೆ ಹೇಳೋ ಸೂಚನೆ ಇದೆ ನಮಗೆ, ಗುಪ್ತಚರ ವಾರ್ತೆ ನಮಗೆ ಬಂದಿದೆ ಅಂತ ಹೇಳಿದ್ರೆ ಅವಾಗ್ಲೂ ನಿಮ್ಮ ವಾದ ಇದೇ ಇರಬೇಕು. ನೆನ್ನೆ ಮಾಡಿದಾರಲ್ಲ ಸರ್, ಇದೇ ಇರಬೇಕು ನಿಮ್ಮ ವಾದ. ಸರಿ, ನಿಮ್ಮ ವಾದ ಇದೇ ಇರಬೇಕು. ಹೌದು, ಪೊಲೀಸರಿಗಂತದ್ದು ಏನೋ ನಾವು ಪಿತೂರಿ ಮಾಡ್ತೀವಿ, ಪಿತೂರಿ ಅಲ್ಲ, ಹಂಗಂತ ಏನು ಹೇಳ್ತಾನೆ ಇಲ್ಲ. ನಾವು ರಾಮಂದ್ರನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕ್ಲೈಮೇ ಮಾಡಿಲ್ಲ. ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದು ಜನರ ಆಂದೋಲನ. ವಾಸ್ತವಿಕವಾಗಿ ಭಾರತೀಯ ಜನತಾ ಪಾರ್ಟಿ ಕಾನೂನಾತ್ಮಕವಾಗಿ ಟೆಕ್ನಿಕಲ್ ಅಷ್ಟೇ ರಾಜಕೀಯ ಪಾರ್ಟಿ. ಇದು ಭಾರತೀಯ ಜನತಾ ಪಾರ್ಟಿ ಅನ್ನೋದೇ ಜನ ಆಂದೋಲನ. ಅದು ಒಪ್ಪಲ್ಲ, ಅದು ಬೇರೆ ವಿಷಯ. ಅವರು ಟೀಕೆ ಮಾಡಿ ನಾನು ಬೇಡ ಅಂತ ಹೇಳಲ್ಲ. ದಿನೇಶ್ ಅವರು, ಹೌದಾ ಇದು ಈ ತರನ ಅವ್ರಿಗಂತ ಮಾಹಿತಿ ಇತ್ತು ಇವ್ರು ಚೇಷ್ಟೆ ಮಾಡಕ್ ಹೊರಟಿದ್ರಲ್ಲಿ ಅಂತ? ಯಾರು ಚೇಷ್ಟೆ ಮಾಡಕ್ ಹೊರಟ? ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್. ಹಂಗಾದ್ರೆ ಇವತ್ತು ಈಗ ಇವರು ಮಾಡೋ ಪ್ರೋಗ್ರಾಮ್ಗಳು, ಫಾರ್ ಎಕ್ಸಾಂಪಲ್ ಮಾಗಡಿ ರಸ್ತೆಯಲ್ಲಿ ಪ್ರಧಾನ ಮಂತ್ರಿ ಅವರು ಒಂದು ರೋಡ್ ಶೋ ಮಾಡಿದ್ರು. ಅವತ್ತು ಆ ರೋಡ್ನಲ್ಲಿ ಸುಮಾರು ಒಂದು 8-10 ಮದುವೆಗಳು ನಿಂತೋಯ್ತು ಸಾಯಂಕಾಲ, ರಿಸೆಪ್ಷನ್ಗಳು. ಅದಕ್ಕೆಲ್ಲ ಇವ್ರು ಆನ್ಸರ್ ಕೊಡ್ತಾರೆ. ಅಂದರೆ ಆಮೇಲೆ ಎಕ್ಸಾಮ್ ಟೈಮಲ್ಲಿ ರೋಡ್ ಶೋ ಮಾಡಿದ್ರು, ಸ್ಟೂಡೆಂಟ್ಸ್ಗಳಿಗೆಲ್ಲ ತೊಂದರೆ ಕೊಟ್ಟರು. ಅವೆಲ್ಲ ತೊಂದರೆ ಅಲ್ವಾ ಇವ್ರಿಗೆ?
ಅಂಥವೆಲ್ಲ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಈಗ ಅಲ್ಲಿ ಏನೂ ಇಲ್ಲ, ದೇ ಆರ್ ಗೋಯಿಂಗ್ ರೂಟ್ ಬೇಕಾದ್ರೆ ಚೇಂಜ್ ಮಾಡ್ಬೋದಿತ್ತು, ಅದಕ್ಕೂ ಒಪ್ಪಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೂ ಬಿಟ್ಟಿಲ್ಲ. ಅಂದ್ರೆ ಇವ್ರು 40 ಕಿಲೋಮೀಟರ್ ಇಡೀ ಬೆಂಗಳೂರನ್ನೇ ಸ್ತಬ್ಧ ಮಾಡ್ತಾರೆ, ಆಂಬುಲೆನ್ಸ್ಗಳನ್ನ ಬ್ಲಾಕ್ ಮಾಡ್ತಾರೆ, ಅಂಥದಕ್ಕೂ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಬಿಜೆಪಿ ಗೌರ್ಮೆಂಟ್ಗಳು ಇಲ್ಲಿ ಆಡಳಿತ ಇದ್ದಾಗ. ಅಂದ್ರೆ ಅವೆಲ್ಲ ಸಮಸ್ಯೆನೇ ಅಲ್ವಾ ದೇಶಕ್ಕೆ. ಇಲ್ಲಿನ ವ್ಯಾಪಾರಸ್ಥರು ಒಂದೊಂದು ದಿವಸ 2 ದಿವಸ ಬಾಕ್ಲಾಕಿಸ್ತಾರೆ. ಅಂಥದಕ್ಕೆಲ್ಲ ಸಮಸ್ಯೆ ಇಲ್ವಾ ಇವ್ರಿಗೆ? ಇವತ್ತು ಏನು ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ, ಅವಕಾಶ ಕೊಡಿ. ಈಗ ಶಿವನ್ ಪೂಜೆ ಮಾಡ್ಬಿಟ್ರೆ ಇವ್ರಿಗೇನು, ಈಗ ಆಲ್ರೆಡಿ ಇವರು ಏನು ಈ ಶಂಕರ ಮಠಗಳಿಗೆ 4 ಮಠಗಳು ಅವರು ವಿರೋಧಿಸಿದ್ದಾರೆ, ದೇವಸ್ಥಾನನೇ ಕಂಪ್ಲೀಟ್ ಆಗಿಲ್ಲ, ಹೆಂಗ್ ಇನಾಗ್ರೇಟ್ ಮಾಡ್ತಾ ಇದ್ದೀರಾ, ಇದು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ವಿರೋಧ ಅಂತ ಹೇಳಿದ್ರು. ಇವ್ರು ಅವ್ರನ್ನೇ ದೂರ ಇಟ್ರು. ಅಂದ್ರೆ ಇವರಲ್ಲಿ ಇರೋದು ಏನಂದ್ರೆ, ಈಗ ರಾಮನ್ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅವನು ಹಿಂದೂ ಅಲ್ಲ ಇವ್ರ ಲೆಕ್ಕ. ಈಗ ಇವ್ರು ಅನಂತ್ ಕುಮಾರ್ ಮಾತಾಡಿದ್ರು, ನನ್ನ ಮಗ ಬರ್ದೇ ಇದ್ರು ಏನಂತೆ ಹಾಗೆ ಹೀಗೆ ಅಂತ. ಅಂದ್ರೆ ರಾಮನ್ನ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅವ್ನು ಹಿಂದೂ ಅಲ್ವಾ? ಅನಂತಕುಮಾರ್ ನಾವ್ ಹೇಳೋದು ಪಕ್ಷದ ಹೇಳಿಕೆ ಅಲ್ಲ, ಅವರೊಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್. ಹಂಗಿದ್ರೆ ಕಿತಾಕಿ ವಾರ್ನಿಂಗ್ ಲೆಟರ್ ಕೊಡಿ ಅಂತವ್ರಿಗೆ, ವಾರ್ನಿಂಗ್ ಕೊಟ್ರಿ, ಸಮನ್ಸ್ ಕೊಡಿ ಅವ್ರಿಗೆ. ಸಮನ್ಸ್ ಕೊಡಲ್ಲ. ಶೈವರನ್ನು ಒಪ್ಕೊಂಡ್ರೆ ಮಾತ್ರ, ಯಾರು ಶೈವ ವೈಷ್ಣವ ಅಂತ ಹೇಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ, ಖಾಲಿಸ್ತಾನಿವಾದಿಗಳಿಂದ ಅವರು ಪ್ರಚಾರ ಮಾಡಿಸ್ತಾರೆ. ಆಮ್ ಆದ್ಮಿ ಪಾರ್ಟಿ ದೇಶದ್ರೋಹಿಗಳು, ಆಮ್ ಆದ್ಮಿ ಪಾರ್ಟಿ ದೇಶದ್ರೋಹಿ ಪಾರ್ಟಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಖಾಲಿಸ್ತಾನಿವಾದಿಗಳು ಪ್ರಚಾರ ಮಾಡ್ತಾರೆ. ಶೈವ ವೈಷ್ಣವ ಅಂತ ಯಾಕೆ ಮಾಡ್ತಾ ಇದ್ದಾರೆ? ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ನಾವು ಯಾರು ಶೈವ ದೇವಸ್ಥಾನಕ್ಕೆ ಹೋಗಿಲ್ಲ, ಹಿಂದೂ ಅಲ್ಲ, ರಾಮ ಹಿಂದೂ ವಿರೋಧಿ ಅಂದ್ರೆ ಶೈವರೆಲ್ಲ ಹಿಂದೂ ವಿರೋಧಿಗಳನ್ನ ಅವ್ರು ಎಷ್ಟೋ ಜನ ಹೋಗೋದೇ ಇಲ್ಲ. ಇವತ್ತು ಹೈಯರ್ ಕ್ಯಾಸ್ಟ್ ಅಲ್ಲೇ ನಾನೇ ಹೇಳ್ತೀನಿ, ವೈಷ್ಣವರು ಶೈವರ ಟೆಂಪಲ್ಗೆ ಹೋಗಲ್ಲ, ಶೈವರು ವೈಷ್ಣವರ ಟೆಂಪಲ್ಗೆ ಹೋಗಲ್ಲ. ಹೈಯರ್ ಕ್ಯಾಸ್ಟ್ ಅಲ್ಲಿ ನಾವು ಕೆಳ ಜಾತಿಯವರೇನೋ ಯಾರು ಕರೆದ್ರು ಹೋಗ್ಬಿಡ್ತೀವಿ, ನಾವು ಯಾವ ದೇವಸ್ಥಾನ ಅಂದ್ರೂ ಹೋಗ್ತೀವಿ. ಇವತ್ತು ಹೈಯರ್ ಕ್ಯಾಸ್ಟ್ ಗಳಲ್ಲಿ ಇವತ್ತು ಕೂಡ ಅವ್ರು ಇನ್ನೊಂದ್ ದೇವ್ರಿಗೆ ಕೈ ಮುಗಿಯಲ್ಲ. ಅಂದ್ಮೇಲೆ ಇವ್ರು ಹೇಳೋದು ಬರೀ ರಾಮ ವಿಷ್ಣು ಆರಾಧಕರು ಮಾತ್ರ ಹಿಂದೂಗಳು. ಪ್ರಸನ್ನ ಕುಮಾರ್ ಅವರು, ಈಗ ಇಲ್ಲಿ ಯಾರ ದೈವವಾಗಬೇಕು, ಯಾರು ಯಾವ ದೇವರಿಗೆ ನಮಸ್ಕರಿಸಬೇಕು, ಈ ದೇವರಿಗೆ ನಮಸ್ಕರಿಸಿದೆ ಮಾತ್ರ ಇವನು ನನ್ನವನು, ಇದು ಸೂತ್ರನ ಭಾರತದಲ್ಲಾದ್ರೂ ಇದೆಯಾ ಅಂತ? ಇದೆ ಸರ್. ಇಲ್ಲ, ಆ ಥರದ್ದು ಎಲ್ಲೂ ಇಲ್ಲ. ನೀವು ನಮ್ಮಲ್ಲಿ ರಾಮಚಂದ್ರಪ್ಪನವ್ರು ಹೇಳ್ದಂಗೆ ಎಲ್ಲ ರಾಜ್ಯದಲ್ಲೂ ಬಹಳ ದೊಡ್ಡ ದೊಡ್ಡ ದೇವರುಗಳು, ಬೇರೆ ಬೇರೆ ಕೇಂದ್ರಗಳಿದೆ. ಎಲ್ಲಿ ಹೋದ್ರೂ ನಿಮಗೆ ಜನ ಇರ್ತಾರೆ. ಪಂಡ್ರಾಪುರಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಚಾಮುಂಡೇಶ್ವರಿಗೆ ಹೋಗಿ, ಕುಕ್ಕೆಗೆ ಹೋಗಿ, ಗುರುವಾಯೂರ್ಗೆ ಹೋಗಿ, ಅಯ್ಯಪ್ಪ ಸ್ವಾಮಿಗೆ ಹೋಗಿ, ಹೀಗೆ ಜನ ನಿಮಗೆ ಆ ದೇವರು ಇದೆ, ನೀವು ಹೊಸ ದೇವರು ಕೊಟ್ಟರು ಅದಕ್ಕೂ ಅಕ್ಸೆಪ್ಟ್ ಮಾಡ್ಕೊತಾರೆ. ಇತ್ತೀಚೆಗೆ ಕೆಲವು ತಮಿಳ್ನಾಡಲ್ಲಿ ಹೊಸ ದೇವರುಗಳು ನಾವು ಕೇಳಿದ್ವಿ. ಒಂದು ನಿಮಿಷ, ಹೊಸ ದೇವರುಗಳು ಎಲ್ಲ ನಾವು ಕೇಳ್ತಾ ಇದ್ವಿ. ಶಕ್ತಿ ಇದಂತ ಓಂ ಶಕ್ತಿ ಅದು ಇದು ಅಂತ ಹೊಸದಾಗಿ ಬಂದಿದ್ದಾರೆ. ನೀವು ಶಿರ್ಡಿ ಸಾಯಿಬಾಬಾಗೂ ನಿಮ್ಮ ದರ್ಶನಕ್ಕೆ ಅಷ್ಟು ಸುಲಭ ಇಲ್ಲ, ಹೋಗೋದು ಅಷ್ಟು ಸುಲಭ ಇಲ್ಲ. ಅಂದರೆ ಜನ ಎಲ್ಲರೂ ಜನಜಂಗುಳಿ ಇದೆ. ಅಂದರೆ ಜನರಿಗೆ ಇದು ಯಾವುದೂ ಸಮಸ್ಯೆ ಅಲ್ಲ. ಜನರಿಗೆ ದೇವ್ರು ಬೇಕು, ದೇವ್ರ ಜನರ ಸಮಸ್ಯೆ ಅಲ್ಲ ಇದು. ನೀವು ರಾಮನ ಕೊಟ್ಟರು ಅವ್ರು ಪೂಜೆ ಮಾಡ್ತಾರೆ, ಕೃಷ್ಣನ್ ಕೊಟ್ಟರು ಪೂಜೆ ಮಾಡ್ತಾರೆ. ಅವ್ರು ಯಾರು ಕೊಡೋದು ಬೇಕಾಗಿಲ್ಲ, ಅವರೇ ಹುಡ್ಕೊಂಡೋಗಿ ಮಾಡ್ತಾರೆ. ಯಾರು ಕೊಟ್ಟಿರೋ ಅವರೇ ದುಡ್ಡಲ್ಲಿ ಮಾಡೋದು, ಯಾರು ಏನು ಯಾರು ಜೋಬಿಗೆ ಕೈ ಹಾಕಿ ಹೋಗೋದಿಲ್ಲ. ಜನರಿಗೆಲ್ಲ ಸಮಸ್ಯೆ ರಾಜಕೀಯ ಪಕ್ಷಗಳಿಗೆ ಯಾಕೆ ಬೇಕು. ಈಗ ನಾನು ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಮಾತು ಕೇಳಿದೆ, ಇದು ನನಗೆ ಗಾಂಧಿ ರಾಮ ಬೇಕು ಅಂದ್ರು. ಹಿಂಗೆ ನೀವು ಹುಡ್ತಾ ಹೋದ್ರೆ ಒಬ್ಬ ಗಾಂಧಿ ರಾಮ ಬೇಕು ಅಂತ, ಒಬ್ರು ಗೋಡ್ಸೆ ರಾಮ ಬೇಕು ಅನ್ನೋದು ಈ ರೀತಿ ಹೇಳ್ತಾ ಹೋದ್ರೆ ಎಲ್ಲಿ ಇದು? ನಿಮ್ಗೆ ಅವರು ಅಯೋಧ್ಯೆಗೆ ಹೋಗಲ್ಲ ಸರ್ ಅಂದ್ರೆ, ಇಲ್ಲಪ್ಪ ನನಗೆ ಟೈಮ್ ಇಲ್ಲ, ಶಕ್ತಿ ಮುಗಿದೋಯ್ತು. ಇಲ್ಲ ಆ ರಾಮನೇ ಹಾಕ್ಬೇಕು, ಈ ಊರ್ ರಾಮ ಆಗಲ್ವಾ, ನಮ್ಮೂರ್ ರಾಮ ಆಗಲ್ವಾ ಅಂದ್ರೆ ಮಾಡ್ಕೊಳ್ಳೋದು. ಈ ರೀತಿ ನೀವು ಡಿವೈಡ್ ಮಾಡ್ತಾ ಸ್ವಲ್ಪ ಜಾಸ್ತಿ ಮಾಡೋದು ಜನರಿಗೆ ಸಮಸ್ಯೆ ಇಲ್ಲ. ಜನ ಯಾರಿಗಾರು ಇಷ್ಟ ಆಯ್ತು ಅಯೋಧ್ಯೆಗೆ ಹೋಗ್ಬೇಕು ಅಂದ್ರೆ ಅಯೋಧ್ಯೆಗೂ ಹೋಗ್ತಾನೆ, ವೈಷ್ಣವಿ ದೇವಿಗೂ ಹೋಗ್ತಾನೆ ಕಷ್ಟಪಟ್ಟು. ಅಲ್ಲ, ವೈಷ್ಣವಿ ದೇವಿ ಕ್ರೆಡಿಟ್ ವಾರ ಇಲ್ಲ, ಅವ್ರದ್ದೇ ಆದ ಏನೇನೋ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಈ ಪೊಲಿಟಿಕಲ್ ಪಾರ್ಟಿಗಳು ಅವ್ರವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನವರು ದೇವರು ಧರ್ಮದ ವಿಚಾರದಲ್ಲಿ ಅವ್ರೊಂದು ಕ್ಲಾರಿಟಿಗೆ ಬರಬೇಕು. ಅವರಲ್ಲಿ ಏನೋ ಒಂದು ಗೊಂದಲ ಇದೆ. ರಾಮ ಬೇಕು, ಈ ರಾಮ ಬೇಡ, ಶಿವ ಬೇಕು, ಆ ಶಿವ ಬೇಡ, ಈ ರೀತಿ ದ್ವಂದ್ವಗಳು ಬೇಡ. ಹಿಂದೂ ಬೇಕು, ಹಿಂದುತ್ವ ಬೇಡ, ಸಾಫ್ಟ್ ಹಿಂದುತ್ವ, ಈ ಥರ ಏನೇನೋ ಕನ್ಫ್ಯೂಷನ್ಸ್ ಇದೆ ಅವ್ರಿಗೆ. ಅದು ಒಂದು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅವ್ರೊಂದು ಅರ್ಥ ಮಾಡ್ಕೋಬೇಕು.
ಅವರು ಯಾವುದೇ ಒಂದು ವಿಚಾರ ವೇದಿಕೆ ಎಲ್ಲ. ಈಗ ಮೋದಿ ಅವರು ರಾಮನ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ರಾಹುಲ್ ಗಾಂಧಿ ಶಿವನ್ ದೇವಸ್ಥಾನದಲ್ಲಿ ಅಥವಾ ಶೈವ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ತಕರಾರು ಯಾರಿಗಿಲ್ಲಿ? ಯಾರಿಗೇನು ತಕರಾರಿಲ್ಲ. ಈಗ ನೋಡಿ ನಿನ್ನೆ ಈಗ ಶೈವ ಭಕ್ತರಿಗೆ ಬೇಸರ ಆಗಿರಲ್ವೇ? ನಿನ್ನೆ ಜನ ಹಾ, ಅಯೋಧ್ಯೆನಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಓಕೆ, ತಮ್ಮ ಸಮೀಪದಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅವ್ರವರಲ್ಲಿ ಹೋಗಿದ್ದಾರೆ. ಹಂಗಾಗಿ ರಾಹುಲ್ ದೀಪ ಗಾಂಧಿನೂ ಹಚ್ಚಿದ್ದಾರೆ, ದೀಪನೂ ಹಚ್ಚಿದ್ದಾರೆ. ಅವ್ರು ಎಲ್ಲೆಲ್ಲಿ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತೇನಿಲ್ಲ, Okay. ತಮ್ಮ ಸಮೀಪದಲ್ಲಿ ಏನೇನಿದೆ ಮಾಡಿದ್ದಾರೆ. ಕೊನೆಗೆ ಏನೂ ಇಲ್ಲ ಅಂದ್ರೆ ರಸ್ತೆನಲ್ಲೇ ಶಾಮಿಯಾನ ಹಾಕಿ ಒಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಓಕೆ, ಅದೇ ರೀತಿ ರಾಹುಲ್ ಗಾಂಧಿ ಅವ್ರ ಪಾದಯಾತ್ರೆ ದಾರಿನಲ್ಲಿ ಶಿವನ ದೇವಸ್ಥಾನ ಸಿಕ್ಕಿದೆ, ಹೋಗಕ್ಕೆ ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದ್ರೆ ನಾನು ಹೋಗೋಣ, ಯಾಕಂದ್ರೆ ಮನಸ್ಸಲ್ಲಿ ಯಾರೋ ಇರ್ತದೆ, ಇವತ್ತು ಹೋಗದಲ್ಲೇ ಇದ್ರೆ ಅದು ಒಂದು ತಪ್ಪಾಗ್ಬೋದು ಅನ್ನೋದು ಒಂದು ಭಾವನೆ ಇರ್ತದೆ. ಪೊಲಿಟಿಕಲ್ ಪಾರ್ಟೀಸ್ ವೆರಿ ಇದಾಗಿರ್ತದೆ. ಈ ಸಿದ್ದರಾಮಯ್ಯವರು ನೆನ್ನೆ ಹೋಗಿ ಉದ್ಘಾಟನೆ ಮಾಡಿದ್ರು, ಇದು ಮೊನ್ನೆ ಇರಲಿಲ್ಲ, ಅದು ಮೊನ್ನೆ ಪ್ರೋಗ್ರಾಮೇ ಇರಲಿಲ್ಲ. ಅದು ಮುಹೂರ್ತ ಚೆನ್ನಾಗಿತ್ತು ಅಂತ ಅದೇನಾದ್ರು ಯಾರೋ 60 ವರ್ಷ ಅವ್ರು ಯಾರೋ ಫಿಕ್ಸ್ ಮಾಡ್ಕೊಂಡಿದ್ರೆ ಓಕೆ. ಓಕೆ, ಇವ್ರಿಗೆ ಏನಾಗಿತ್ತು? ಅಲ್ಲ, ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡೋ ಅಂತದ್ದು ಡೇ ಬಿಫೋರ್ ಎಸ್ಟರ್ಡೇ ಇರಲಿಲ್ಲ. ಅವ್ರ ಎಂಗೇಜ್ಮೆಂಟ್ ನೋಡಿ, ಅವ್ರ ಎಂಗೇಜ್ಮೆಂಟು ಅವರು ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಬಹುಶಃ ಅವ್ರು ಬೇರೆ ಉದ್ದೇಶ ಇತ್ತು, ಬೇರೆ ರೀತಿಲಿ ಅವರು ಅವ್ರೇನು ಹಾಕೊಂಡಿದ್ರು, ಏನು ಈ 1 hour ಟೈಮ್ ಇತ್ತಲ್ಲ, ಆ 1 hour ಟೈಮಲ್ಲಿ ಅವರು ಅವತ್ತು ಇಡೀ ದಿವಸ ಅವ್ರದ್ದು ಇದ್ದಿದ್ದು ಬಜೆಟ್ ಪೂರ್ವಭಾವಿ ಸಭೆ. ಆ ಪರ್ಟಿಕ್ಯುಲರ್ 1 hour ಇತ್ತಲ್ಲ ರಾಮನಿಗೆ ಇಲ್ಲ 12 to 1 ಓಕೆ, SC/ST ಸಂಬಂಧಪಟ್ಟಂತ ಇಲಾಖೆಗಳ ಪರಿಶೀಲನೆ ಇಟ್ಕೊಂಡಿದ್ರು. ಓಕೆ, ಅಂದ್ರೆ ನನ್ನ ರಾಮ ಇವರು ಅಂತ ಅವ್ರು ಹೇಳ್ಬೇಕು ಅಂತ ಹೊರಟಿದ್ರು. ಓಕೆ, ಆದ್ರೆ ಏನು ಯಾರು ಬಂದು ಕೊಟ್ರು, ಸರ್ ಅಲ್ಲೊಂದು ಟೆಂಪಲ್ ರೆಡಿ ಆಗಿದೆ, ಉದ್ಘಾಟನೆ ಮಾಡ್ಬೋದು ಬನ್ನಿ ಅಂತ. ಉದ್ಘಾಟನೆ ರೆಡಿ ಇದೆ, ನೀವೇ ಮಾಡಿ ಅಂತ. ಆ ಪ್ರೋಗ್ರಾಮ್ ಇರಲಿಲ್ಲ. ಸಂಜೆ ಹೊತ್ತು ಪ್ರೋಗ್ರಾಮ್ ಚೇಂಜ್ ಆಯ್ತು. SC/ST ಬಿಟ್ರು ಅವತ್ತು, ರಾಮನ್ಗೆ ಹೋದ್ರು. SC/ST ನಾಳೆನೇ ಮಾಡ್ಬೋದು ಅಂತ. ಹಾಗಾಗಿ ರಾಜಕಾರಣಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇರಲಿ, ಮೋದಿ ಇರಲಿ, ಯಾರು ಇರಲಿ, ರಾಹುಲ್ ಗಾಂಧಿ ಇರಲಿ, ಆಯಾ ಸಂದರ್ಭಕ್ಕೆ ಅವ್ರವ್ರು ಏನೇನೋ ತೀರ್ಮಾನವನ್ನು ಮಾಡ್ತಿರ್ತಾರೆ. ರಾಹುಲ್ ಗಾಂಧಿಗೂ ಬಹುಶಃ ಯಾರು ಇವತ್ತು ಟೆಂಪಲ್ಗೆ ಹೋದ್ರೆ ನಾಳೆ ತಪ್ಪು ಸಂದೇಶ ಹೋಗ್ಬೋದು, ಒಂದು ಟೆಂಪಲ್ ವಿಸಿಟ್ ಮಾಡಿ ವಿಷ್ಣು ಆರಾಧನೆ ಮಾಡ್ತಾ ಇದ್ದಾರೆ, ನೀವು ಶಿವನ ಆರಾಧನೆ ಮಾಡಿ. ರಾಹುಲ್ ಗಾಂಧಿಗೆ ರಾಮ ವಿಷ್ಣು ಇದೆಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅವ್ರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ದೇವರು ದೇವರೇ. ಇದು ರಾಮ ಶಿವಾಲಯ ಅಥವಾ ವೈಷ್ಣವ ಪದ್ಧತಿ, ಆ ಪದ್ಧತಿ, ಈ ಪದ್ಧತಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಉಡುಪಿ ಕೃಷ್ಣನ್ ಟೆಂಪಲ್ಗೆ ಹೋದ್ರೆ ಕೆಲವು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಭಿನ್ನಾಭಿಪ್ರಾಯಗಳಿರ್ಬೋದು. ನಾರ್ಮಲ್ ಜನ ಹೋಗ್ತಾರಲ್ಲ, ಅವ್ನು ಕೃಷ್ಣ ದೇವರು ಅಂತ ಹೋಗ್ತಾನೆ ಹೊರತು ಆ ಪಂಥ ಈ ಪಂಥ ಅಂತ ಯಾರು ಹೋಗೋದಿಲ್ಲ.